100 ಚಿತ್ರ ತಂಡದಿಂದ ಇಬ್ಬರು ಪ್ರತಿಭಾನ್ವಿತ ಸುಂದರಿಯರು ಈಗ ನಮ್ ಜೊತೆ ಬರಲಿದ್ದಾರೆ. ಸ್ವಾಗತಿಸಿ ದಕ್ಷಿಣ ಭಾರತದ ಪ್ರಿಟಿ ಕ್ವೀನ್ ಪೂರ್ಣ ಹಾಗೂ ಗುಳಿ ಕೆನ್ನೆಯ ಬುಲ್ಬುಲ್ ನಮ್ಮ ಕನ್ನಡದ ನಮ್ಮ ಹೆಮ್ಮೆಯ ನಟಿ ರಚಿತಾ ರಾಮ್ ದ ಟೆಂಪಲ್ ಕ್ವೀನ್. ರಚಿತಾ ಅವರೇ, 100 ಮೂವಿ ಒಂದು ಡಿಫ್ರೆಂಟ್ ಆಗಿರುವಂತಹ ಸಿನಿಮಾ, ಯುನೀಕ್ ಆಗಿರುವಂತಹ ಸಿನಿಮಾ, ಅದರಲ್ಲೂ ರಮೇಶ್ ಸರ್ ಅವರ ನಿರ್ದೇಶನ. ಅಂದ್ರೆ ಅವರ ಜೊತೆ ಅವರ ಒಂದು ನಿರ್ದೇಶನದಲ್ಲಿ ಕೆಲಸ ಮಾಡೋದಿದೆಯಲ್ಲ, ತುಂಬಾ ಜನರ ಆಸೆ ಇರುತ್ತೆ. ಸೊ ಇಟ್ಸ್ ಎ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಕೊಂತೀನಿ. ನಿಮ್ಗೆ ಎಷ್ಟು ಸಂತೋಷ ಇದೆ ಅದ್ರ ಬಗ್ಗೆ? ಎಲ್ಲರಿಗೂ ನಮಸ್ಕಾರ. 100 ನನಗೊಂದು ಆಸೆ ಇತ್ತು ರಮೇಶ್ ಸರ್ ಅವರ ಡೈರೆಕ್ಷನ್ ಅಲ್ಲಿ ಕೆಲಸ ಮಾಡುವಂಥದ್ದು. ಫೈನಲಿ ಆ ಒಂದು ಆಸೆ ಇಟ್ ಕೇಮ್ ಟ್ರೂ ಅಂಡ್ ಸರ್ ಕಾಲ್ ಮಾಡಿದ ಕೂಡಲೇ ನಂಗೆ ತುಂಬಾನೇ ಖುಷಿ ಆಯ್ತು. ಇಟ್ಸ್ ಅ ವಂಡರ್ಫುಲ್ ಕ್ಯಾರೆಕ್ಟರ್ ವಾಟ್ ಹಿ ಹ್ಯಾಸ್ ಡಿಸೈನ್ಡ್ ಫಾರ್ ಮೀ. ಅವರ ನಿರ್ದೇಶನದಲ್ಲಿ ಕೆಲಸ ಮಾಡಿದ್ದು ತುಂಬಾನೇ ಖುಷಿ ಇದೆ. ಅಂಡ್ ಇದರಲ್ಲಿ ನೀವು ಅವರ ಸಿಸ್ಟರ್ ಪಾತ್ರ, ಇದ್ರ ಬಗ್ಗೆ ಎಷ್ಟು ಬೇಜಾರಿದೆ ನಿಮ್ಗೆ? ಪಾತ್ರ ಅಲ್ವಾ, ಸುರ ಸುಂದರ ಅಂತ ಸಾಂಗ್ ಹಾಕಿದ್ವಿ. ರಮೇಶ್ ಸರ್ಗೆ ತಂಗಿಯಾಗಿ ಅಭಿನಯಿಸೋದು ಅವ್ರಿಗಿಂತ ಜಾಸ್ತಿ ನೋವು ಆ ತಂಗಿ ಪಾತ್ರವನ್ನ ವಹಿಸೋರ್ಗಿರುತ್ತೆ. ಅವ್ರ ಜೊತೆ ಅಷ್ಟು ಹ್ಯಾಂಡ್ಸಮ್ ಹೀರೋ ಜೊತೆ ನಡ್ಸೋದಕ್ಕೆ. ಬಟ್ ಸ್ಟಿಲ್ ನೆಕ್ಸ್ಟ್ ಟೈಮ್ ಆಕ್ಚುಲಿ ನನಗೆ ಅವ್ರ ಆಪೋಸಿಟ್ ಒಂದು ವಿಲನ್ ಆಗಿ ಮಾಡ್ಬೇಕು ಅನ್ನೋ ಆಸೆ ರಮೇಶ್ ಸರ್ ಜೊತೆ. ಒಂದು ಈ ತ್ರಿಮೂರ್ತಿಗಳ ಜೊತೆ ಒಂದು ಮ್ಯೂಸಿಕಲ್ ಆಯ್ತು, ಇವ್ರೀಗ ವಿಲನ್ ಆಗಿ ಮಾಡ್ತಾರಂತೆ. ಎಸ್ ಸರ್. ಇಷ್ಟು ಸುಂದರಿ ಒಬ್ರು ವಿಲನ್ ಆಗ್ಬಿಟ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಫೈಟ್ ಸಾಧ್ಯನೇ ಇಲ್ಲ. ಅಂಡ್ ಇಷ್ಟೆಲ್ಲ ನಾವು ಮಾತಾಡ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಅರ್ಥ ಆದ್ರೂ ಅವ್ರಿಗೆ ವಿಷಯ ಒಂದು ಅರ್ಥ ಆಗಿದೆ. 100 ಸಿನಿಮಾ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಪೂರ್ಣ ಅವರು, ವೆಲ್ಕಮ್ ಪೂರ್ಣ ಅವರೇ. ಥ್ಯಾಂಕ್ ಯು ಸೋ ಮಚ್. ಸೊ ಹೌ ಎಕ್ಸೈಟೆಡ್ ಆರ್ ಯು ಅಬೌಟ್ 100 ಮೂವಿ ವಿಚ್ ಇಸ್ ಎಲ್ಲ ಕಡೆ ತುಂಬಾ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ? Thanks to Ramesh sir so much because it's my third Kannada film and I don't know, I could pick up Telugu, Tamil, but Kannada I feel a little difficult, but maybe next to few films I can talk in Kannada. But I'm so happy after a long time coming to see my Kannada friends and everyone. ನೀವೊಂದು ಮಾತು ಹೇಳಿದ್ರಿ, ಕನ್ನಡ ಇನ್ನು ಮುಂಬರುವಂತ ಚಿತ್ರಗಳಲ್ಲಿ ನಾನು ಖಂಡಿತವಾಗ್ಲೂ ಕಲಿತೀನಿ. ಆ ಒಳ್ಳೆ ಮನ್ಸಿದ್ರೆ ಸಾಕು, ಅದಕ್ಕೊಂದು ದೊಡ್ಡ ಚಪ್ಪಾಳೆ ಬರ್ಬೇಕು ಅವ್ರಿಗೆ ಪ್ಲೀಸ್. ಪರ್ಫಾರ್ಮೆನ್ಸ್ ಹೇಗೆ ಅನ್ಸ್ತು ಅಂತ ವಿ ಪಿ ಸರ್ ತಕ್ಕಣ್ಣ. ವಿ ಪಿ ಸರ್ ಆಶ್ಚರ್ಯಚಕಿತರಾಗ್ಬಿಟ್ರಿ ನೀವು. ಎಕ್ಸ್ಟ್ರಾರ್ಡಿನರಿ ಆಗಿತ್ತು ಆ ಡಿಸ್ಕೋ ಬ್ಯಾಂಡು. ಸಿಂಗಿಂಗ್ ಕೂಡ ಬಹಳ ಚೆನ್ನಾಗಿತ್ತು. ಈ ರೌಂಡ್ ಆಕ್ಚುಲಿ ಟಫ್ ನಮಗೆ. ಸುಮ್ಮನೆ ಹಂಗೆ ಬಂದು ಹಾಡ್ಬಿಟ್ರೆ ಆಹಾ ಓಹೋ ಅನ್ಬೋದು. ಬಟ್ ಈಗ ಅವರು